ಇವಾಗ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಒಂದಷ್ಟು ಗ್ಯಾಪ್ ಇರುತ್ತೆ. ಒಂದು ಸಿನಿಮಾ ರಿಲೀಸ್ ಆಗಬೇಕು ಆದ್ರೆ ಅಥವಾ ಸಿನಿಮಾದಲ್ಲಿ ಆಫರ್ ಬರ್ಬೇಕಾದ್ರೆ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ನಿಮಗೆ ಯಾವತ್ತಾದ್ರೂ ಅಯ್ಯೋ ಇಂಡಸ್ಟ್ರಿಗೆ ಬಂದು ತಪ್ಪು ಮಾಡಿದೆ ಅನ್ನೋ ಫೀಲ್ ಕೊಟ್ಟಿದ್ಯಾ? ಖಂಡಿತ ಯಾವತ್ತೂ ಅನಿಸಿಲ್ಲ ಮೇಡಮ್. ಯಾಕೆಂದರೆ ನಮಗೆ ಗೊತ್ತು ಸಿನಿಮಾಗೆ ಎಷ್ಟು ಟೈಮ್ ಹಿಡಿಯುತ್ತೆ. ಅದು ಗೊತ್ತಿರೋದ್ರಿಂದ ನಮ್ಮ ಪೇಷನ್ಸ್ನ ನಾವು ಯಾವತ್ತೂ ಕಳ್ಕೊಬಾರ್ದು. ಆ ಪೇಷನ್ಸ್ ಇಟ್ಕೊಂಡಿದ್ರೆ ನಾವು ಸಿನಿಮಾ ಲೈಫಲ್ಲಿ ಸಕ್ಸಸ್ ಕಾಣ್ತಾ ಇರ್ತೀವಿ. ಆ ಪೇಷನ್ಸ್ ಲಾಸ್ ಆದರೆ ಖಂಡಿತ ನಾವು ಏನು ಮಾಡೋಕ್ಕಾಗಲ್ಲ. ಒಂದಷ್ಟು ಜನ ಚಾನ್ಸ್ ಕೊಡಿಸಿ ಮಾಡ್ತೀನಿ ಅಂತಾರೆ, ಮಾಡಿ ನಾವು ಕೊಡಿಸ್ತೀವಿ, ಬೇಡ ಅನ್ನಲ್ಲ. ಇವತ್ತು ಸಿಕ್ಕಿ ಚಾನ್ಸ್ ಕೇಳಿರ್ತಾರೆ, ನಾಳೆ ಬೆಳಿಗ್ಗೆ ಯಾವುದಾದ್ರು ಬಂತಾಣ ಅಂತ ಕೇಳ್ತಾರೆ. ಪೇಷನ್ಸ್ ತಡ್ಕೊಳ್ಳಿ. ಹಂಗೇನಾದ್ರು ನೀವು ಬೇಕು ಅನಿಸಿದ್ರೆ ಅಲ್ಲಿಂದ ನಿಮಗೆ ಕಾಲ್ ಬಂದೇ ಬರುತ್ತೆ. ನಿಮ್ಮ ಪ್ರೊಫೈಲೆಲ್ಲ ನಾವೆಲ್ಲರಿಗೂ ಕಳಿಸಿರ್ತೀವಿ. ಕಳಿಸಿದ್ಮೇಲೆ ಅವ್ರು ಕಾಲ್ ಮಾಡಬೇಕು. ನಾನು ಡೈರೆಕ್ಟ್ರಾಗಿ ನಾನು ಮಾಡೋದು ಬೇರೆ, ಅದೇ ಬೇರೆ ಸಿನಿಮಾಗೆ ಬೇರೆ ಡೈರೆಕ್ಟ್ರ್ ಮಾಡೋದು ನೀನು ಬೇಕಾ ಬೇಡವಾ ಅನ್ನೋದು ಅವರು, ನಾವಲ್ಲ. ಸೊ ನಾನು ಅವ್ರಿಗೆ ಅದೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾರಾದರೂ ಚಾನ್ಸ್ ಕೇಳ್ತೀರಾ ಕೇಳಿ, ಬೇಡ ಅನ್ನಲ್ಲ. ತಕ್ಷಣ ನಾಳೆ ಬೆಳಿಗ್ಗೆನೇ ಚಾನ್ಸ್ ಕ್ರಿಯೇಟ್ ಆಗುತ್ತೆ ಅಂದರೆ ಅದು ಸುಳ್ಳು ಮಾತು. ತುಂಬ ಪೇಷನ್ಸ್ ಇಟ್ಕೋಬೇಕು, ತುಂಬ ಚೆನ್ನಾಗಿ ಗುರಿ ಇಟ್ಕೋಬೇಕು. ಅಲ್ಲಿವರೆಗೂ ಪೇಷನ್ಸ್ ಇಡಬೇಕಷ್ಟೆ. ನಿಮ್ಮ ಪೇಷನ್ಸೇ ನಿಮ್ಮನ್ನ ಇಲ್ಲಿವರೆಗೂ ತಲುಪಿಸ್ತು ಅಂತ ಅನಿಸ್ತಾ ಇದೆಯಾ? 100% ಹೌದು. ಇಲ್ಲಾಂದರೆ ನಾವು ಸಸ್ಟೈನ್ ಆಗೋಕ್ಕಾಗಲ್ಲ. ಇವಾಗ ಯಾರೇ ಸಸ್ಟೈನ್ ಆಗಬೇಕು ಅಂದರೂ ವೆಯ್ಟ್ ಮಾಡಬೇಕು, ಪ್ರತಿಫಲ ಸಿಗತ್ತೆ. ಇವಾಗ ನೆಕ್ಸ್ಟು ನಾನು ಒಂದು ಪ್ಲ್ಯಾನಿಂಗಲ್ಲಿದ್ದೀನಿ, ಒಂದು ಡೈರೆಕ್ಷನ್ ಪ್ಲ್ಯಾನಿಂಗಲ್ಲಿದ್ದೀನಿ. ಅದು ಮಾಡಬೇಕು ಅಂದರೆ ನಾನು ಪ್ರೊಡ್ಯೂಸರಿಗೆ ಕಾಯಬೇಕು. ಪ್ರೊಡ್ಯೂಸರ್ಗಾದಮೇಲೆ ಪ್ರೀ ಪ್ರೊಡಕ್ಷನ್ ವರ್ಕಿಗೆ ಕಾಯಬೇಕು. ಅದಾದಮೇಲೆ ನಾನು ಶೂಟಿಂಗ್ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ಗೆ ಕಾಯಬೇಕು. ಪ್ರತಿಯೊಂದು ವಿಷಯದಲ್ಲೂ ಕಾಯೋದಿದ್ದೇ ಇರುತ್ತಾ? ನಾನು ಇವತ್ತು ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ, ನಾಳೆ ಸಿಕ್ಬಿಟ್ರು ನಾಳೆ ರಿಲೀಸ್ ಮಾಡಿಬಿಡ್ತೀನಿ ಅನ್ನೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಒಂದು ಟೈಮ್ ಸ್ಪ್ಯಾನ್ ಇರುತ್ತೆ ಒಂದು ಸಿನಿಮಾ ಮಾಡೋಕ್ಕೆ. ಆ ಸ್ಪ್ಯಾನ್ಗೆ ವೆಯ್ಟ್ ಮಾಡಬೇಕಷ್ಟೇ, ಇನ್ನೇನಿಲ್ಲ.